ಇನ್ನು ಮೇಲೆ ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ಹೋಗಿ ಬಾ ಬೆಳಕೆ ಹೋಗಿ ಬಾ, ಹೋಗಿ ಬಾ ಬೆಳಕೆ ಹೋಗಿ ಬಾ ರೀ. ಎದೆ ಹಾಲೂಣಿಸದೆ ತಾಯಾದ ಬೆಳಕೆ ಎದೆ ನೋವುಗಳ. ಎಷ್ಟು ಹೊತ್ತು ಅಂತ ಹೀಗೆ ಕೂತಿರ್ತೀರ? ತಗೊಳ್ಳಿ, ಊಟ ಮಾಡಿ. ಯಾಕ್ರಿ ನೀವು ಈ ರೀತಿ ಹಸ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ತಂದೆ ಮಗನ ಸಂಬಂಧ ಇವತ್ತಿಗೆ ಸತ್ತು ಹೋಯ್ತು. ರೀ, ಊಟ ಮಾಡ್ರಿ. ತಗೊಳ್ಳಿ, ನೀರು ಕುಡೀರಿ. ಕುಡೀರಿ ಅನ್ನಲ್ಲ, ಕುಡೀರಿ. ಜೋಗಿ ಅವರೇ, ನೀವೇ ಹೇಳಿ, ಅಣ್ಣ ಮಾಡ್ತಿರೋದು ಸರಿನಾ? ಏನಾಯ್ತು ಅಂತ ಇನ್ನೊಂದು ಕಿತ್ತ ಕುತ್ಕೊಂಡು ಮಾತಾಡುವ ಬುಡಿ. ಇದ್ರಲ್ಲಿ ಕೂತ್ ಮಾತಾಡುವಂಥದ್ದು ಏನಿದೆ ಜೋಗಿ ಅವರೇ? ನಾನು ಈ ಮನೆ ಸೊಸೆ ಅಂದ್ರೆ ಈ ಮನೆಯೊಳ್ ತಾನೆ. ತಂಗಿ ಇರೋ ಮನೆಗೆ ಬಂದು ಮನೆ ಅಳಿಯನಾಗಿ ಇಲ್ಲೇ ಇರ್ತೀನಿ ಅಂದ್ರೆ ಹೇಗಾಗುತ್ತೆ ಹೇಳಿ? ಈಗ ನಿಮ್ಮನ್ನೇ ತಗೊಳ್ಳಿ, ಎಂಥದೇ ಪರಿಸ್ಥಿತಿ ಬಂದ್ರು ನಿಮ್ಮ ಅಪ್ಪಯ್ಯನ ಬಿಟ್ಟು ನಮ್ಮ ಮನೆಗೆ ಹೋಗಿರ್ತೀರಾ? ಅದು ನಿಮ್ಮ ಕೈಲಿ ಆಗುತ್ತಾ? ನಾನು ನಮ್ಮ ಅಪ್ಪಯ್ಯನಾಗ್ಲಿ ನಮ್ಮ ಮನೆನಾಗ್ಲಿ ಬಿಟ್ಟು ಎಲ್ಲೂ ಹೋಗಿಲ್ಲ ಅಲ್ವಾ? ಇದೇ ಅಲ್ವಾ ಒಬ್ಬ ಗಂಡಿಗೆ ಇರ್ಬೇಕಾಗಿರೋ ಸ್ವಾಭಿಮಾನ. ಅವನಿಗೆ ಯಾಕದಿಲ್ಲ? ಅಲ್ಲಿ ಪರಿಸ್ಥಿತಿ ಹೆಂಗಿತ್ತೋ ಏನೋ ಯಾರು ಗೊತ್ತು. ನಮ್ಮ ಅಪ್ಪಯ್ಯ ತಿಳಿ ಮಾಡಿಸುವ ಅಂತ ಕರ್ಕೊಂಬಂದಿರ್ತಾರೆ. ಎಲ್ಲ ಹೊಸಿ ತಣ್ಣಗಾಲಿ, ಆಮೇಗಿಂದ ಅವರೇ ಇಲ್ಲಿರಕ್ಕಿಲ್ಲ. ನೀವು ಯಾಕೆ ಸುಮ್ಕೆ ಟೆನ್ಷನ್ ಮಾಡ್ಕೊಂಡಿರಾ? ಇಲ್ಲ ಜೋಗಿ ಅವರೇ, ಅಣ್ಣ ಯಾವತ್ತೂ ಅಪ್ಪಾಜಿ ಅಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡ್ದವನೇ ಅಲ್ಲ. ಅವನು ಇಷ್ಟರ ಮಟ್ಟಿಗೆ ಬದಲಾಗಿದ್ದಾನೆ ಅಂದ್ರೆ ಅದನ್ನ ನಂಬಕ್ಕೆ ಆಗ್ತಿಲ್ಲ. ಈ ಪ್ರಪಂಚದಾಗೆ ಬದಲಾಗದೆ ಇರೋದು ಏನೂ ಇಲ್ಲ ಅಮ್ಮಿಯವರೇ. ಕಾಲಕ್ಕೆ ತಕ್ಕಂತೆ ಪ್ರಕೃತಿನೇ ಬದಲಾಯ್ತಾ ಇರ್ತದೆ. ಪ್ರಕೃತಿ ಬದಲಾದ್ರೆ ಅದಕ್ಕೆ ಹೊಂದ್ಕೋಬಹುದು, ಹೊಂದ್ಕೊಳ್ಳೇಬೇಕು. ಆದ್ರೆ ನಮ್ ಜೊತೆಗಿರೋ ಸಂಬಂಧಗಳೇ ಬದಲಾದ್ರೆ ಅದನ್ನ ಹೇಗೆ ಅರ್ಗಿಸ್ಕೊಳಕ್ಕಾಗುತ್ತೆ ಜೋಗಿ ಅವರೇ? ಕೆಲವೊಂದ್ಸಲ ಎಲ್ಲದನ್ನು ಟೇಮಿಗೆ ಬಿಟ್ಟು ನಾವು ಸುಮ್ಕೆ ಇರಬೇಕಾಯ್ತದೆ. ಒಂದು ಟೇಮು ಅಂತ ಬಂದಾಗ ಎಲ್ರಿಗೂ ಅರ್ಥ ಆಗೇ ಆಯ್ತದೆ. ಜೋಗಿ ಅವರೇ, ಟೈಮ್ ಮೀರ್ ಹೋಗಿದೆ ಅಂತ ಅನ್ನಿಸ್ತಿದೆ. ಎಂಥ ಕಷ್ಟನೇ ಬಂದ್ರು ಭಿಕ್ಷೆ ಬೇಡಿ ತಿಂದ್ರೂ ಪರವಾಗಿಲ್ಲ, ಆದ್ರೆ ಬಂಧುಗಳ ಮನೆ ಬಾಗ್ಲು ತುಳಿಬಾರ್ದು. ಇವ್ನು ನೋಡಿದ್ರೆ ಇಲ್ಲೇ ಬಂದು ಕೂತಿದ್ದಾನೆ. ಇಲ್ಲ ಇಲ್ಲ, ಇದನ್ನೆಲ್ಲ ಹೀಗೆ ಬಿಟ್ರೆ ಆಗಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನಾಳೆ ಹುಟ್ಟೋ ಸೂರ್ಯನ ನಾನು ನನ್ನ ತವ್ರ ಮನೇಲೆ ನೋಡ್ಬೇಕು. ಅದೇನು ಹೊಸಿ ಅರ್ಥ ಆಗಂಗೆ ಹೇಳಿ. ಜೋಗಿ ಅವರೇ, ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕು, ಅದು ಈಗ್ಲೇ.